ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಯಿತು, ಅಲ್ಲಿ ಅಸಮಾಧಾನಿತರು ಮತ್ತಿತರ ಅಸಮಾಧಾನಗಳು ಈ ರೀತಿಯಾದಂಥ ಚರ್ಚೆಗಳು ಶುರುವಾಗಿದೆ. ಆದರೆ ಇವೆಲ್ಲದರ ನಡುವೆ ಸದ್ದಿಲ್ಲದಂತೆ ನಡೆದಿರುವಂತಹ ಮತ್ತೊಂದು ಬೆಳವಣಿಗೆ ಕೂಡ ನಡೀತಾ ಇದೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಮೇಲೆ ಯಾವುದೇ ಅವಿಶ್ವಾಸ ನಿರ್ಣಯವನ್ನು ತಾರದೆ, ಅವರ ಗಮನಕ್ಕೆ ತಾರದೆ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸುವಂತಹ ಯತ್ನ ಕೂಡ ನಡೆದಿದೆ. ಪ್ರಯತ್ನ ಅನ್ನೋದಕ್ಕಿಂತ ಈಗಾಗಲೇ ಅದು ನಡೆದಿದೆ. ಸಭಾಪತಿಯಾಗಿ ಹೊಸದಾಗಿ ಸಲೀಂ ಅಹಮದ್ ಅವರನ್ನು ಸರ್ಕಾರ ಆಯ್ಕೆ ಮಾಡಿದೆ. ನಮ್ಮ ಜೊತೆ ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿ ಅವರಿದ್ದಾರೆ. 46 ವರ್ಷಗಳ ಸುದೀರ್ಘ ಕಾಲ ಪರಿಷತ್ ಸದಸ್ಯರಾಗಿ ಸವಿಸಿ ದಾಖಲೆಯನ್ನು ಕೂಡ ಮಾಡಿದ್ದಾರೆ. ಸಭಾಪತಿಯಾಗಿ ಕೂಡ ಪಕ್ಷಾತೀತವಾಗಿ JDS, BJP, ಕಾಂಗ್ರೆಸ್ ಎಲ್ಲರ ವಿಶ್ವಾಸ ಗಳಿಸಿ ಸದನವನ್ನು ನಡೆಸ್ತಾ ಇದ್ದರು. ಇದೀಗ ಅನಿವಾರ್ಯವಾಗಿ ಅವರ ಸ್ಥಾನವನ್ನು ಬಿಟ್ಟುಕೊಡಬೇಕಾದಂತಹ ಪರಿಸ್ಥಿತಿ ಅವ್ರಿಗೂ ಕೂಡ ಎದುರಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತು ರಾಜಕಾರಣದ ಇತ್ತೀಚಿನ ದಿನಗಳ ಈ ಒಂದು ನಡವಳಿಕೆಗಳ ಬಗ್ಗೆ ಮಾತಾಡ್ಸೋಣ ಅವ್ರನ್ನ. ಸರ್, ಮೊದಲನೇದಾಗಿ ಇದೊಂದು ರೀತಿಯಾದಂತಹ ಅಪರೂಪದ ಸಂಗತಿ ಅಂತ ಹೇಳ್ಬೋದು. ಯಾವತ್ತೂ ಇಂಥದ್ದೊಂದು ನೋಡಿರಲಿಲ್ಲ. ಒಂದು ಪಕ್ಷ ತಮ್ಮ ಸಭಾಪತಿ ಯಾರಾಗಬೇಕು ಅಂತ ಪಾರ್ಟಿಯ ಲೆಟರ್ಡಲ್ಲಿ ಹೇಳುತ್ತೆ, ನಿಮಗೂ ಕೂಡ ಗಮನಕ್ಕೆ ಯಾರು ತಂದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀರಾ. ಈ ಒಂದು ಇದರ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ನಾನು ನಿನ್ನೆ ಪತ್ರಿಕೆಯಲ್ಲಿ ನೋಡಿದ್ದೀನಿ. ಅಲ್ಲಿ ಯಾರೊಬ್ಬರು ವೇಣುಗೋಪಾಲಣ್ಣವರು ಸಭಾಪತಿಯನ್ನು ಸಲೀಂ ಅಹಮದ್ ಅವ್ರನ್ನ, ಉಪಸಭಾಪತಿ ಉಮಾಶ್ರೀ ಅವ್ರನ್ನ ನೇಮಿಸಬೇಕು ಮತ್ತು ಸ್ಪೀಕರ್ನ ಡೆಪ್ಟಿ ಸ್ಪೀಕರ್ ನೇಮಿಸಬೇಕು ಅಂಥೇಳಿ ಒಂದು ಲೆಟ್ರ್ ನಮಗೂ ಒಂದು ಕಾಪಿ ಸಿಕ್ಕಿದೆ. ಇದು ಏನಾಗ್ತಿದೆ ಅಂದರೆ, ಸ್ಪೀಕರನ್ನ ಸಭಾಪತಿನ ಆರಿಸುವಂಥ ಸಂಪೂರ್ಣ ಅಧಿಕಾರ ಸದನಕ್ಕೆ ಇರ್ತೈತಿ. ಸದನದ ಅಧಿಕಾರವನ್ನು ಕಳಿಸ್ಕೊಳ್ಳುವಂಥದ್ದು ಈ ಪಕ್ಷ ಮಾಡಿದಂದ್ರೆ, ಇನ್ನು ಮುಂದೆ ಸದನದಲ್ಲಿ ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳಬೇಕು ಕೇಳಬಾರ್ದು ಅನ್ನೋದನ್ನು ಅವ್ರನ್ನ ಕೇಳಬೇಕೈತಿ. ಮತ್ತು ಇದು ಸದನದ ಸಾರ್ವಭೌಮತ್ವಕ್ಕೆ ಒಂದು ಥರ ತಿಲಾಂಜಲಿ ಇಟ್ಟಂಗಾಗುತ್ತೆ. ಇದೊಂದು ಪದ್ಧತಿ ಅಲ್ಲ. ಇಲ್ಲಿವರೆಗೆ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ. 46-47 ವರ್ಷದ್ದು ನಾನು ಇಂಥವೆಲ್ಲ ನೋಡಿಲ್ಲ, ಅದು ಬಿಡು. ಆಮೇಲೆ 1995ರಿಂದ 1956ರಿಂದ ಇಲ್ಲಿವರೆಗೆ ಒಂದು ಸರಿನೂ ಸಭಾಪತಿಯನ್ನು ಅವಿಶ್ವಾಸ ನಿರ್ಣಯ ಮಂಡನೆ ಆಗಲಿ ಮತ್ತೊಂದಾಗಲಿ ಎಲ್ಲಿ ತೆಗೆದಂಥ ಉದಾಹರಣೆಗಳು ಇಲ್ಲ 1956ರಿಂದ. ಮತ್ತು ಇದು ಇಲ್ಲಿ ಸಹಿತ 80ರಿಂದ ನೋಡ್ತೀನಿ ನಾನು. ಯಾರು ಒಂದು ಸರಿ ಶಂಕರಮೂರ್ತಿ ಅವ್ರ ಬಗ್ಗೆ ಬಂದಿತ್ತು, ಅದು ಬೇರೆ ಕಾರಣ. ಮತ್ತು ಈಗ ಇವರು ಮೆಜಾರಿಟಿ ಐತೆ ಅಂತ ತಿಳ್ಕೊಂಡು ಹೇಳಿ ಸಭಾಪತಿ ಸ್ಥಾನ ಸಾಂವಿಧಾನಿಕ ಹುದ್ದೆ ಇದು. ಇದರಲ್ಲಿ ಪಕ್ಷಾತೀತವಾಗಿರಬೇಕಾಗತ್ತೆ. ಅಲ್ಲಿ ಹೋಗಿ ಯಾರು ಕೂತ್ಕೊಳ್ತಾರೆ ಅವ್ರ ಪಕ್ಷಕ್ಕೆ ರಾಜೀನಾಮೆ. ನಾನಂತೂ ಅವತ್ತ ರಾಜೀನಾಮೆ ಕೊಟ್ಟೆ ಪ್ರಾಥಮಿಕ ಸದಸ್ಯತ್ವಕ್ಕೆ. ಈಗ ಅವರು ಬೇರೆಯವ್ರನ್ನ ಏನು ನಮ್ಮದೇನು ಕನ್ಸಲ್ಟೂ ಇಲ್ಲ, ಏನೂ ಇಲ್ಲ, ಒಮ್ಮಿಂದೊಮ್ಮೆ ಬಹುಮತದ ಹಿಂಗೆ ಮಾಡೋದ್ರಿಂದ ಇದೊಂದು ಕೆಟ್ಟ ಸಂಪ್ರದಾಯವನ್ನು ಹಾಕಿದಂಗೆ ಆಗ್ತಿದೆ ಅನ್ನೋದನ್ನು ಮಾತ್ರ ಹೇಳ್ಬೋದು. ಸೊ ತಾವು ಬಹಳಷ್ಟು ಹಿರಿಯರು ಇಡೀ ಸದನದಲ್ಲಿ ಹೇಗೆ ನೋಡಿದ್ರು ಒಂದು ರೀತಿ ಎಲ್ಲ ಪಕ್ಷಗಳಿಗೂ ಎಲ್ಲ ಪಕ್ಷದ ಸದಸ್ಯರು ಕೂಡ ಗೌರವ ಕೊಡುವಂಥ ವ್ಯಕ್ತಿ. ನಿಮ್ಮನ್ನು ಈ ಸಂದರ್ಭದಲ್ಲಿ ಈ ರೀತಿ ನಡೆಸ್ಕೊಳ್ತಾ ಇರೋವಂಥದ್ದು ಎಷ್ಟು ಸರಿ ಅನ್ನೋವಂಥದ್ದು ಒಂದು ಚರ್ಚೆ ಕೂಡ ಶುರುವಾಗಿದೆ. ಯಾಕೆ ಅಂತಂದರೆ ನೀವು ಪಕ್ಷಾತೀತವಾಗಿ ಸದನ ನಡೆಸ್ಕೊಂಡು ಹೋಗ್ತಾ ಇರ್ತೀರಿ, ಅಂದರೆ ಎಲ್ಲ ಅರ್ಹತೆ ಇರುವಂತಹವರಾಗಿದ್ರಿ. ನಂಬರ್ಸ್ ಅವ್ರಿಗೆ ಬಂತು ನಿಜ, ಆದರೆ ನಿಮ್ಮನ್ನು ಒಂದು ಸಲ ಸಂಪರ್ಕ ಮಾಡಿ ಒಂದು ಸೌಜನ್ಯಕ್ಕಾದರೂ ಹೇಳಬಹುದಿತ್ತಲ್ವಾ ಅಂತ. ಅಲ್ಲ, ಕೇಳಬಹುದು, ಕೇಳಿಲ್ಲ, ಅವರು ಕೇಳಬಹುದಾಗಿತ್ತು ಅಥವಾ ಚರ್ಚೆ ಮಾಡಬೇಕಾಗಿತ್ತು. ಒಮ್ಮಿಂದೊಮ್ಮಿಗೆ ಅವರು ತಕ್ಷಣ ಕ್ಯಾಂಡಿಡೇಟ್ಗಳು ಅನೌನ್ಸ್ ಮಾಡುವಂಥದ್ದು ಮತ್ತು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತೀವಿ ಅನ್ನೋದು, ಅವ್ರನ್ನ ಕಿತ್ತಾಕ್ತೀವಿ ಅನ್ನೋದು, ಇವೆಲ್ಲ ಅದು ಮೇಲ್ಮನೆಯಲ್ಲಿ ಅಂದು ಶೋಭೆಯನ್ನು ತರುವಂಥದ್ದಲ್ಲ. ಅದು ಮೇಲ್ಮನೆ ಅಂದರೆ ಚಿಂತಕ ಚಾವಡಿ ಅಂತಾರೆ. ಚಿಂತಕರ ಚಾವಡಿಯಲ್ಲಿ ಇಂಥವೆಲ್ಲ ಅಲ್ಲ, ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಂಥ ಸದನ. ಆ ಸದನದಲ್ಲಿ ಇಂಥದ್ದೆಲ್ಲ ಆಗುವಂಥದ್ದು ಭಾಳ ದುರದೃಷ್ಟಕರ. ಮತ್ತು ಎಲ್ಲದಕ್ಕೂ ಸ್ಪೀಕರ್ಗೆ ಚೇರ್ಮನ್ಗೆ ಆಗ ಕಾಂಗ್ರೆಸ್ ಪಾರ್ಟಿಯವರ ಹೈಕಮಾಂಡ್ನವರ ನೇಮಕಾತಿ ಮಾಡೋಕ್ಕೆ ಹೋದ್ರೆ ಇನ್ನು ಮುಂದೆ ಸದನದಲ್ಲಿ ಏನು ಸದನ ಪ್ರತಿಯೊಂದು ಪ್ರಶ್ನೆ ಕೇಳಬೇಕು ಕೇಳಬಾರ್ದು ಅನ್ನೋದು ಅವ್ರನ್ನ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಅದು ಅಗದಿ ನಾನು ಇದರ ಪ್ರಕಾರ ಹೇಳ್ಬೇಕಾದ್ರೆ ಇವತ್ತಿನವರೆಗೂ ಇಂಥ ಘಟನೆ ಯಾವಾಗೂ ನಡೆದಿಲ್ಲ, ಅದು ನಡೀಬಾರ್ದು ಅನ್ನೋದು ಸಹಿತ ನಾನು ಒತ್ತಾಯ ಇದೆ. ಸರ್, ಈಗ ನಿಮ್ಮ ಮುಂದಿನ ನಡೆ ಏನು ಸರ್? ಹಾಗಾದರೆ
ನೀವಾಗಿ ನೀವೇ ರಾಜೀನಾಮೆಗೆ ಮುಂದಾಗ್ತೀರಾ ಅಥವಾ ಈಗ 13ನೇ ತಾರೀಕಿಂದ ಸದನ ಆರಂಭ ಆಗ್ತಾ ಇದೆ, ಸೊ ಸದನದಲ್ಲಿ ಚರ್ಚೆ ಆಗಬೇಕು ಅಥವಾ ನೀವು ಅವತ್ತು ರಾಜೀನಾಮೆ ಕೊಡ್ತೀರಾ, ಸದನ ಆರಂಭ ಆಗೋದಕ್ಕೆ ಮುಂಚೆನೇ ರಾಜೀನಾಮೆ ಕೊಡ್ತೀರಾ, ಅಥವಾ ಏನು ನಿರ್ಧಾರ ಮಾಡ್ಕೊಂಡಿದ್ದೀರಿ ತಾವು ಅಂತ? ನಾನು ನನ್ನ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಾರಂತೇಳಿ ನಾನು ನೋಟಿಸ್ ಬಂದರೆ ಆಗಿಂದಾಗ ರಾಜೀನಾಮೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೆ. ಭಾಳ ಮಂದಿ ಎಲ್ಲ ಸ್ನೇಹಿತರು, ನಮ್ಮ ಶಾಸಕರು ಎಲ್ಲರೂ ಕೂಡ ಚರ್ಚೆ ಮಾಡಿದಾಗ ಇಷ್ಟು ವರ್ಷ ನಿಮಗೆ ಸಹಕಾರ ಮಾಡ್ಯಾರ, ಸದನದಲ್ಲಿ ಒಂದು ಮಾತು ನೀವು ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಬೇಕು. ಮತ್ತು ಈ ಧನ್ಯವಾದಗಳನ್ನು ಹೇಳಿ ನಿಮ್ಮ ಮೇಲೆ ಯಾಕೆ ವಿಶ್ವಾಸ ಮಂಡನೆ ಮಾಡ್ಯಾರ ಅನ್ನೋದು ನಮ್ಮ ಸದನಕ್ಕೆ ಗೊತ್ತಾಗಬೇಕು. ಆ ಹಿನ್ನೆಲೆಯಲ್ಲಿ ನೀವು ಸದನದಲ್ಲೇ ಚರ್ಚೆಗೆ ತೊಗೊಂಡಾಗ ಅಲ್ಲಿ ಏನೇನಾಗುತ್ತೆ ಆಮೇಲೆ ನೀವು ಬೇಕಾದ್ರೆ ರಾಜೀನಾಮೆ ಕೊಡಿ ಅಂತೇಳಿ ನನಗೆ ಹೇಳಿದರು. ಅದು ಸೂಕ್ತ ಅನ್ನುವಂಥ ಇದಕ್ಕೆ ಬಂದಿದ್ದೀನಿ. ಸದನದಲ್ಲಿ ಚರ್ಚೆ ಆದ ನಂತರ ರಾಜೀನಾಮೆ ಕೊಡ್ತೀನಿ. ಆದರೆ ಒಂದು ಲಾಜಿಕಲಿ ನೋಡೋದಾದರೆ ಅವಿಶ್ವಾಸ ಅಂತಂದರೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ನಮಗೆ ಅನ್ನುವಂಥದ್ದಲ್ವ? ಆ ರೀತಿ ನೀವೆಂದೂ ನಡ್ಕೊಂಡಿಲ್ಲ. ಯಾವ ಪಕ್ಷದವರೆಗೂ ಕೂಡ ವಿಶ್ವಾಸ ಇಲ್ಲದ ರೀತಿಯಲ್ಲಿ ನೀವು ಯಾವತ್ತೂ ನಡ್ಕೊಂಡಿಲ್ಲ. ಕಾಂಗ್ರೆಸ್ನವರು ಅವರ ಸಂಖ್ಯೆ ಹೆಚ್ಚಾಗಿದೆ ಅನ್ನುವ ಕಾರಣಕ್ಕೆ ಆ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಅದು ಕೂಡ ಒಂದು ರಾಜಕಾರಣ ಇರ್ಬೋದು. ಆದರೆ ರಾಜಕಾರಣದ ಒಂದು ಕೊನೆಯ ಹಂತದಲ್ಲಿರುವಂತಹ ತಮ್ಮ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿಸಲಿ ಅಂತ ತಾವೇ ಬಯಸ್ತಾ ಇರುವಂಥದ್ದು ಒಂದು ರೀತಿ ವಿಚಿತ್ರ ಅಥವಾ ವಿಪರ್ಯಾಸ ಅಂತ ಅನ್ನಿಸ್ತಾ ಇಲ್ವಾ? ಅಲ್ಲ, ಬಯಸಲಿ ಅಂದ್ರೆ ಈಗ ನಿಮ್ಗೆ 1956ರಿಂದ ಈ ಒಂದು ಸಾರಿನೂ ಇಲ್ಲಿವರೆಗೆ ಇಂಥದ್ದಾಗಿಲ್ಲ. ಮತ್ತು ಅವರು ಹಿಂಗೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಾರಂದ್ರೆ ನಾ ಏನು ಮಾಡಿದ್ದೀನಿ ಅನ್ನೋ ನನಗಾರು ಗೊತ್ತಾಗಬೇಕಲ್ಲ, ನನಗೆ ಗೊತ್ತಾಗಬೇಕು, ಸಾರ್ವಜನಿಕ ಗೊತ್ತಾಗಬೇಕು. ಹಂಗೆ ನೀವು ರಾಜೀನಾಮೆ ಕೊಟ್ಟ ನಂತರ ಏನೋ ಆಗಿರ್ಬೇಕಪ್ಪ, ಇದು ಒಳಗಿನೊಳಗೆ ಗೊತ್ತಾಗಂಗೆ ಆಗಿರ್ಬೋದು, ಜನರಿಗೆ ತಪ್ಪು ಕಲ್ಪನೆ ಆಗುತ್ತಲ್ಲ. ಅದಕ್ಕೆ ನಾನು ಇಲ್ಲಿವರೆಗೆ ರಾಜಕಾರಣದಲ್ಲಿ ನಾನು ಇಲ್ಲಿ ಕಪ್ಪು ಚುಕ್ಕಿ ಇಟ್ಕೊಂಡಿಲ್ಲ. ನಮ್ದೇನಿಲ್ಲ, ಅವ್ರು ಹೇಳಿದ ನಂತರ ನಂದೇನು ಅಲ್ಲಿ ಒಂದು ನಿಮಿಷ ನಾನಿಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಬರ್ತೀನಿ. ಇಲ್ಲಿಯ ತನಕ ಕಾಂಗ್ರೆಸ್ನ ಯಾವುದಾದ್ರೂ ನಾಯಕರು ಈ ರೀತಿ ಆಗ್ತಿದೆ, ಸ್ಥಾನವನ್ನು ಬಿಟ್ಕೊಡಿ, ತೆರವು ಮಾಡಿ ಅಂತ ಕೇಳಿದ್ರಾ? ನಮ್ಗೆ ಯಾರು ಏನು ಕೇಳಿಲ್ಲ ಇನ್ನುವರೆಗೆ. CM ಆಗಲಿ, ಸಿದ್ದರಾಮಯ್ಯ ಯಾರು ಸಿದ್ದರಾಮಯ್ಯ ಇದ್ದಾವೆ ಯಾರು ಕೇಳಿಲ್ಲ. ಒಂದು ದಿವಸ ಭಾಳ ದಿವಸದಿಂದ ಮುಖ್ಯಮಂತ್ರಿಗಳು ನಮ್ಮಲ್ಲಿ ಜನ ಎಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ನೀವು ಬಿಡಬೇಕಾಕತಿ ಅಂತೇಳಿ ಅಂದಿದ್ರು. ಆಯ್ತು ನೋಡೋಣ ಅಂತ ಹೇಳಿದ್ದಿಷ್ಟ. ಈಗ ಈ ಬೆಳವಣಿಗೆಗಳು ನಡೀತಾ ಇರುವಂಥ ಹೊತ್ತಿನಲ್ಲಿ, ಅಂದರೆ ನಿನ್ನೆಯಿಂದ ಈಚೆಗೆ ತಾವೇನಾದರೂ, ಈಗ ನೀವು ಸಭಾಪತಿ ಇದ್ದೀರಿ, ಪಕ್ಷಾತೀತರ ಆದರೂ ಕೂಡ BJPಯಿಂದ ಬಂದಿದ್ದೀರಿ ಅಲ್ವಾ, ಆಯ್ಕೆಯಾಗಿ ಬಂದಿದ್ದೀರಿ. BJPಯ ನಾಯಕರು ಯಾರ ಜೊತೆನಾದರೂ ಮಾತಾಡಿದ್ರಾ? ಮುಂದೇನು ಮಾಡಬೇಕು ಅನ್ನುವಂಥ ಚರ್ಚೆಗಳೇನಾದ್ರು ಮಾಡಿದ್ರಾ? ಮಾತಾಡಿದ್ದೀನಿ. ಚಲವಾದಿ ನಾರಾಯಣ ಸ್ವಾಮಿ ಕೂಡ, CT ರವಿ ಕೂಡ, ರವಿಕುಮಾರ್ ಕೂಡ, ಆಮೇಲೆ ಅಶೋಕ್ ಅವರು ಕೂಡ, ಭೋಜೇಗೌಡರು ಕೂಡ, ರಮೇಶ್ ಅವರು ಕೂಡ, ಬೇರೆ ಬೇರೆಯವ್ರು ಕೂಡ ಮಾತಾಡೀನಿ. ಅದಕ್ಕೆ ಅವರೆಲ್ಲರದು ಒಪಿನಿಯನ್ ಅಂದ್ರೆ ಇದು ಚರ್ಚೆ ಆಗಲಿ, ಹಂಗಿಂದ ಹಂಗೆ ನೀವು ರಾಜೀನಾಮೆ ಕೊಟ್ಟು ಹೋದ್ರೆ ಇದೊಂದು ಕೆಟ್ಟ ಸಂಪ್ರದಾಯ ಆಗುತ್ತೆ. ಮತ್ತು ನಾಳೆ ಜನ ಏನು ಬೇಕಾದ್ರೂ ಮಾತಾಡ್ತಾರೆ. ಅದಕ್ಕೆ ನಮಗೂ ಗೊತ್ತಾಗಲಿದ್ದು ಸದನದ ಚರ್ಚೆ ಆಗಲಿ ಅಂತ ಹೇಳ್ತಾರೆ. ಅದಕ್ಕೆ ಆಯ್ತು ಅಂತ ಹೇಳಿದರು. ಓಕೆ, ಯಾವುದೇನೇ ಆದರೂ ಕೂಡ ತಾವು ಸಭಾಪತಿ ಸ್ಥಾನವನ್ನು ತೆರವು ಮಾಡಿಕೊಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಸಂದರ್ಭದಲ್ಲಿ ತಾವು ಕೂಡ ರಾಜಕಾರಣದ ಒಂದು ಕಡೆಯ ಹಂತದಲ್ಲಿದ್ದೀರಿ. ಇಂದಿನ ಈ ಒಂದು ರಾಜಕಾರಣದ ಬಗ್ಗೆ ಏನು ಹೇಳೋದಕ್ಕೆ ಅಥವಾ ಏನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತಿನ ರಾಜಕಾರಣದಲ್ಲಿ ಆವತ್ತಿನ ರಾಜಕಾರಣದಲ್ಲಿ ನಾನು 1980ನೇ ಇಸ್ವಿ ಫಸ್ಟ್ ಬಂದೀನಿ. ಅಲ್ಲಿಗಿಲ್ಲಿಗೆ ಅಸಮಾನ ಫರಕ್ ಇದೆ. ಅಲ್ಲೆಲ್ಲ ಎಥಿಕ್ಸ್ ಇರ್ತಿತ್ತು. ಈಗೇನು ಇಲ್ಲಿವರೆಗೆ ಒಬ್ಬರನ್ನು ವಿರೋಧ ಪಕ್ಷದವರು ಆರಿಸಿ ಬಂದರು, ರೂಲಿಂಗ್ ಪಾರ್ಟಿಯವರು ಸರ್ಕಾರ ನಡೆಸ್ತಿದ್ರು, ಏನೂ ಇಲ್ಲ. ಎಥಿಕ್ಸ್ ಅನ್ನೋದಿತ್ತು. ಸಭಾಪತಿ ಆರಿಸಿ ಬಂದಾನಪ್ಪ ಅಂದ್ರೆ ಅವ ಯಾವುದೇ ಪಕ್ಷದಲ್ಲಿ ಅಲ್ಲಿ ಕುಂತಾಗ ಅವನ ಸಭಾಪತಿನ ಇಲ್ಲಿ ಮಟ್ಟ ಬಂದಿರಲಿಲ್ಲ. ಮತ್ತು ಈಗ ಹಿಂಗೆ ಬಂದೈತಿ. ಅದಕ್ಕೆ ಆವತ್ತಿನ ರಾಜಕಾರಣದಲ್ಲಿ ಇವತ್ತಿನ ರಾಜಕಾರಣದಲ್ಲಿ ಭಾಳಷ್ಟು ಅಂತರ ಇದೆ. ಮತ್ತು ಈಗೆಲ್ಲ ದುಡ್ಡಿನ ಮೇಲೆ ರಾಜಕಾರಣ ನಡೀತೈತಿ. ದುಡ್ಡು ತೊಗೊಂಡು ಓಟ್ ಹಾಕೋದು, ದುಡ್ಡು ಓಟ್ ಹಾಕಿಸ್ಕೊಳ್ಳೋರು ಎಲ್ಲಿ ಮಟ್ಟ ಇರ್ತಾರೆ ಅಲ್ಲಿ ಮಟ್ಟ ಇನ್ನು ಮೇಲೆ ಪ್ರಜಾಪ್ರಭುತ್ವವಾಗಿ ಮಾತಾಡೋದು ಮೂರ್ಖತನ ಅಂತ ನನಗೆ ಅನಿಸಿದೆ. ಮೇಲ್ಮನೆ ಅಂತಂದರೆ ಅದಕ್ಕೊಂದು ಸಪ್ರೇಟ್ ಆದಂತಹ ಒಂದು ಬೆಲೆ ಇತ್ತು ಸರ್. ಚಿಂತಕರ ಚಾವಡಿ ಅಂತ ಸಹಜವಾಗೇ ಕರೀತಾ ಇದ್ರು. ಅಲ್ಲಿಗೆ ಬರೋವಂಥವರೆಲ್ಲ ಸಾಹಿತಿಗಳು, ಕಲಾವಿದರು, ಬಹಳಷ್ಟು ಸೀನಿಯರ್ಸು, ಬೇರೆ ಬೇರೆ ರಂಗದಲ್ಲಿ ಬಹಳ ಅನುಭವಿಗಳು ಯಾರಿದ್ದಾರೆ ಅಂಥವರೆಲ್ಲ ಬರ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ನಶಿಸಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮ್ಮಂಥವರೊಬ್ಬರಿಗೆ ಆಗ್ತಾ ಇರುವಂತಹ ಇಂತಹ ಅನ್ಯಾಯ, ಇಂಥವುಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಏನು ಆವಾಗ ನಾ ಹೇಳಿದ್ನಲ್ಲ, H. ನರಸಿಂಹಯ್ಯ, ಕಾದ್ರಿ ಶಾಮಣ್ಣವರು, ಆಮೇಲೆ ಗುಂಡೈ ಶೆಟ್ಟಿಯವರು, ಆಮೇಲೆ ಗಂಗೂಬಾಯಿ ಹಣಗಲ್ಲ, ಮಲ್ಲಿಕಾರ್ಜುನ ಮನ್ಸೂರ, ಆಮೇಲೆ ದೊಡ್ಡರಂಗೇಗೌಡರು, ಆಮೇಲೆ ನಮ್ಮ ಸಾಹಿತಿ
ಸಣ್ಣ ವಯಸ್ಸಿನಾಗ ತೀರ್ಕೊಂಡು ಅವರು ಇಂಥವರೆಲ್ಲ ಬರ್ತಿದ್ರು, ಎಜುಕೇಷನಿಸ್ಟ್ ಬರ್ತಿದ್ರು. ನಾವು ಸಹಿತ ಅದರ ಲೈನ್ದಾಗ ಆರಿಸಿ ಬಂದು ಅದರ ಲೈನ್ದಾಗ ಇರ್ತಿದ್ವಿ. ಇವತ್ತೆಲ್ಲ ಅವೆಲ್ಲ ಮಾಯಾಗಿ ಸಾಹಿತಿಗಳ ಕೋಟದಾಗ ಅವನೊಬ್ಬ ರಾಜಕಾರಣಿ ಬರ್ತಾನೆ, ಸಂಗೀತ ಕೋಟದಾಗ ಅವನೊಬ್ಬ ಹಿಂದಿನ ರಾಜಕಾರಣಿ ಹಿಂದೆ ಬರ್ತಾನೆ. ಬಟ್ ಅವಕ್ಕೆಲ್ಲ ಗವರ್ನರ್ ಅದನ್ನು ಅಪ್ರೂವ್ ಮಾಡಬಾರ್ದು. ಮಿಸ್ಟೇಕ್ ಏನಿದೆ ಅಂದ್ರೆ ರಾಜ್ಯಪಾಲರು ಯಾವುದಕ್ಕೆ ಸೀಮಿತ ಐತಿ ಅದಕ್ಕೆ ಐತಿಲ್ಲ ನೋಡಬೇಕು, ಇದ್ರೆ ಮಾತ್ರ ಅಪ್ರೂವ್ ಮಾಡಬೇಕು, ಇಲ್ಲಕ್ಕೆ ಅಂಥವ್ರನ್ನ ರಿಜೆಕ್ಟ್ ಮಾಡಬೇಕಾದದ್ದು ಪರಿಸ್ಥಿತಿ ಐತಿ. ಬಟ್ ಅವ್ರು ಮಾಡಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಈಗೆಲ್ಲ ಎಲ್ಲ ರಾಜ್ಯಪಾಲರು ಹಿಂಗೆ ಮಾಡ್ಕೊತ ಬಂದಾರೆ. ಬಟ್ ಅದು ಸಾಹಿತ್ಯ, ಸಂಗೀತ ಮತ್ತು ಇವೆಲ್ಲ ಬೇರೆ ಬೇರೆ ಸಿನಿಮಾ ಹಿಂದೆ ಆರತಿ ಇದ್ಲು ಅವಾಗ ನಮ್ಮ ಕಾಲಕ್ಕೆ, ಜಯಮಾಲ ಇದ್ಲು, ಮಾಲಾಶ್ರೀ ಇದ್ಲು, ಇದು ಉಮಾಶ್ರೀ, ಹಿಂಗೆಲ್ಲ ಇದ್ದರು. ಮತ್ತೀಗ ಯಾರು ಮುಖ್ಯಮಂತ್ರಿ ಚಂದ್ರು ಇದ್ದ, ಇಂಥವರೆಲ್ಲ ಅವ್ರಿಗೂ ಕೊಟ್ಟಿದ್ರು. ಸಾಹಿತಿಗಳು ದೊಡ್ಡ ದೊಡ್ಡ ಸಾಹಿತಿಗಳಿಗೆ ಕೊಟ್ಟಿದ್ದರು. ಮತ್ತು ಸಿದ್ಧಲಿಂಗಯ್ಯ ಕೊಟ್ಟಿದ್ದರು. ಇವೆಲ್ಲ ಮತ್ತು ಬರ್ತಾ ರಾಜಕಾರಣ ಕಲುಷಿತಗೊಂಡು ಯಾರು ಬೇಕಾದವ್ರು ಏನು ಬೇಕಾದ್ರೂ ಮಾಡಿ ನಡೀತದೆ ಅನ್ನೋಂಥ ಭಾವನೆ ಬರ್ತೀವಿ. ಅದಕ್ಕೆ ನಮಗೆಲ್ಲ ಬೇಸರ ಆಗಿದೆ. ಏನು ಮಾಡೋಕ್ಕೆ ಬರೋಂಗಿಲ್ಲ, ಅನಿವಾರ್ಯ ಈ ವ್ಯವಸ್ಥೆದಾಗ ಅದೀವಿ. ನಾವು ಎಲ್ಲಿ ಮಟ್ಟ ಇರ್ತೀವಿ ನಮ್ಮ ಪ್ರಿನ್ಸಿಪಲ್ ಇಟ್ಕೊಂಡು ನಾವು ಹೊಕ್ಕಿ ಇನ್ನೊಬ್ಬರ ಬಗ್ಗೆ ನಾವೆಲ್ಲ ನಮ್ಮ ತತ್ವ ಆದರ್ಶಗಳು ನಾವು ಬಿಡೋದಿಲ್ಲ, ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ. ಎಲ್ಲಿ ಮಟ್ಟ ನಡೀತದೆ ಇಷ್ಟು. ಇದಿಷ್ಟು ಕೂಡ ಬಸವರಾಜ್ ಹೊರಟ್ಟಿಯವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.